ಸಾವಿರಾರು ಕೋಟಿ ರೂಪಾಯಿ ಗಳಿಸ್ಬೇಕಂತೇಳಿ ಅಂದರೆ ಪೈರಸಿ ಆಯ್ತಪ್ಪ ಅಂದ್ರೆ ಗಳಿಕೆ ಆಗೋದಿಲ್ಲ ಪ್ರತಿಯೊಂದು ಫಿಲ್ಮ್ ನಂತರ ಹೇಳ್ತಾ ಇರ್ತಾರೆ ಪೈರಸಿ ನೋಡಬೇಡ್ರಿ ಅಂತೇಳಿ ಆದರೆ ದುಡ್ಡು ಇಲ್ಲದವ್ರು ಏನು ಮಾಡ್ಬೇಕು ಈಗ 200 300 500 1000 ಇದ್ದಾಗ ಪಾಪ ದಿನಗೂಲಿ ಅವ ದಿನ ಮುಂಜಾನೆ ಸಾಯಂಕಾಲ ದುಡ್ದಾಗ ಒಂದು 200 300 ಸಿಗೋದು ಜನ ಈಗ ಕನಸು ನೋಡಬಾರ್ದ ಕಾಣಬಾರ್ದು ಅನ್ನೋದು ಪ್ರಶ್ನೆ ಅದ ಆದರೆ ಪೈರಸಿ ತಪ್ಪನ ಯಾವುದೋ ರೂಪದಿಂದ ಹೇಳಿದ್ರು ತಪ್ಪನ ತುಳು ಮಾಡಿ ತಪ್ಪನ ಹೌದು ಮತ್ತು ಇವತ್ತೇಂತೆ ನಾವು ಸಹ ಆ ಚಿತ್ರದ ಬಗ್ಗೆ ನೋಡಿದ್ರು ಆ ಕಥೆ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ ಸುಮ್ಮನೆ ಜಗ ಹೇಳ್ತಾ ಇದ್ವಿ ಮೇಲ್ಪದರಲ್ಲಿ ಅಲ್ಲಿ ದೃಶ್ಯಗಳು ಬೆಂಕಿ ಸುಡೋದು ಮಾಡೋದು ಹೋರಾಟ ರಿಷಬ್ ಶೆಟ್ಟಿ ಜೊತೆಗೆ ಅವನ ಲವ್ವರ್ ಆ ಫಿಲ್ಮ್ದಲ್ಲೇ ಮಾಡಿದ್ದ ಆ್ಯಕ್ಟಿಂಗ್ ರುಕ್ಮಿಣಿ ವಸಂತ ಅವ್ರದ್ದಾಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅವೆಲ್ಲ ಹೇಳೋ ಸ್ಥಿತಿ ಇಲ್ಲ ನೀವು ನೋಡಬೇಕು ಅಂತ ಹೇಳುವಂಥ ಸ್ಥಿತಿ ನಮಗದ ಯಾಕಂದ್ರೆ ಅವ್ರ ನಿಮಗೆ ಸ್ಟೀಲ್ಸ್ ಹೊರಗೆ ಸಿಗುತ್ತಷ್ಟೇ ದೃಶ್ಯಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅದನ್ನು ಹಂಚಲಿಕ್ಕೂ ಸಾಧ್ಯ ಇಲ್ಲ ನಮಗೆ ಪೈರಸಿ ಕೇಸ್ ಬಂತ ಅಂತ ತಿಳ್ಕೊಂಬಿಡ್ರಿ ಯಾಕಂದರೆ ಆ ಕಲ್ಪನೆಗಳು ಹಂಗಿರ್ತಾವೆ ಪಾಪ ಅವ್ರ ಕಲ್ಪನೆಗಳನ್ನು ಮಾರಿ ಗಂಟನೆ ಮಾಡುವಂಥ ಜನ ಬುದ್ಧಿವಂತರು ರಿಷಬ್ ಶೆಟ್ಟಿ ಬಡತನ ಅನುಭವಿಸಿರ್ಬೋದು ಇವತ್ತು ಬಡತನ ಬೆಳಗಿದೆ ನಾವು 100 ಸಾವಿರಾರು ಕೋಟಿ ಗಳಿಸ್ಬೇಕು ಅನ್ನೋಂಥ ತಿಳಿಯಲಿಲ್ಲ ಹೀಗಿದ್ದಾಗ ಅವರೆಲ್ಲ ಇಂಥ ವಿಷಯಗಳ ಬಗ್ಗೆ ಕೇರ್ ವಹಿಸಿ ಅದಕ್ಕೆ ಅವ್ರು ಪ್ರತಿಭೆನೂ ಮಾಡಿದ್ದಾರೆ ಪ್ರತಿಭೆನ ಹಾಕಿದ್ದಾರೆ ದುಡ್ಡು ಹಾಕಿದ್ದಾರೆ ಅಷ್ಟು ದುಡ್ಡು ಹಾಕೋದ್ರಿಂದ ಮುಖ್ಯವಾಗಿ ಕನಸುಗಳನ್ನು ಕಂಡಿದ್ದಾರೆ ಯಾರೂ ಕಾಣಲಾರದ